ಹಲೋ ಮೈ ಡಿಯರ್ಸ್, ಎಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ತೇಜು ಲೈಫ್ ಬೈಟ್ಸ್. ಹೇ ಡಿಯರ್ಸ್, ಲಾಸ್ಟ್ ವೀಕ್ ನಾವು ಫ್ಯಾಮಿಲಿ ಪೂರಾ ಬ್ಯಾಂಗ್ಳೂರ್ಗೆ ಹೋಗಿದ್ವಿ. ಯಾರಿಗೆಲ್ಲ ಟ್ರೈನ್ ಜರ್ನಿ ತುಂಬಾ ಇಷ್ಟ? ನನಗಂತೂ ತುಂಬಾನೇ ಇಷ್ಟ ಟ್ರೈನಲ್ಲಿ. ಅದರಲ್ಲೂ ವಿಂಡೋ ಸೈಡ್ ಕೂಡಬೇಕು ಅಂದ್ರೆ ತುಂಬಾನೇ ಇಷ್ಟ, ಯಾಕಂದ್ರೆ ತುಂಬಾ ಚೆನ್ನಾಗಿರೋ ವ್ಯೂ ಸಿಗುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ನೋಡ್ಬೋದು ನೋಡಿ. ನಂಗೆ ಅದಕ್ಕೆ ವಿಂಡೋ ಸೀಟ್ ಅಂದ್ರೆ ಸಖತ್ ಇಷ್ಟ. ನನ್ನ ಮಗಳು ಕೂಡ ಸಖತ್ ಎಂಜಾಯ್ ಮಾಡ್ತಿದ್ಲು. ಅವಳು 1 year ಬೇಬಿ ಆದ್ರೂ ಕೂಡ ಅವಳಿಗೊಂಥರ ಏನೋ ಖುಷಿ, ಫಸ್ಟ್ ಟೈಮ್ ಟ್ರೈನ್ ಜರ್ನಿ ಯುಕ್ತಾಗೆ. ಅವಳಂತೂ ಟೋಟಲಿ ಎಂಜಾಯ್ ಮಾಡ್ತಾ ಇದ್ಲು. ಹಾ, ನಿಮಗೆ ಅನ್ನಿಸ್ತಿರ್ಬೋದು ಏನಕ್ಕೆ ಬ್ಯಾಂಗ್ಳೂರ್ಗೆ ಅಂತ, ಏನು ಟ್ರಿಪ್ಪಾ ಅಂತ. ಅಯ್ಯೋ, ಟ್ರಿಪ್ ಅಂತೂ ಅಲ್ಲ. 1 year ಬೇಬಿ ಇಟ್ಕೊಂಡು ಟ್ರಿಪ್ ಎಲ್ಲ ಹೋಗೋಕ್ಕಾಗತ್ತಾ? KNC ರಿನಿವಲ್ ಇತ್ತು, ಸೊ ಹಾಗಾಗಿ ಬ್ಯಾಂಗ್ಳೂರ್ಗೆ ಹೋಗಿದ್ದು. ಅದಲ್ಲದೆ ನಮ್ಮ ಫ್ರೆಂಡ್ಸ್ ಕೂಡ ಮೀಟ್ ಮಾಡೋ ಅಂತ ಚಾನ್ಸ್ ಸಿಕ್ತು. KNC ರಿನಿವಲ್ ಮುಗಿಸ್ಕೊಂಡು ನೇರ ಹೋಗಿದ್ದೆ ಕವಿ ಮನೆಗೆ. ನಾವು 4 ಜನ ತುಂಬ ಕ್ಲೋಸ್ ಫ್ರೆಂಡ್ಸ್. ನಾನು, ಕವಿ, ಕವನ, ಛಾಯಾ ಮಿಸ್ಸಿಂಗ್ ಇಲ್ಲಿ. ಬಟ್ ತುಂಬಾ ಫನ್ ಇರುತ್ತೆ ನಾವೆಲ್ಲರೂ ಸೇರಿದಾಗ. ಸೂರ್ಯ ಅಣ್ಣ, ಕವಿ ಹಸ್ಬೆಂಡ್ ಅವರು. ನಾವು 5 years ಆದಮೇಲೆ ನಾನು ಕವಿ ಮನೆಗೆ ಹೋಗ್ತಾ ಇರೋದು. ಕವನ ಕೂಡ ತುಮಕೂರಿಂದ ಬಂದಿದ್ಲು ಹಸ್ಬೆಂಡ್ ಜೊತೆಗೆ. ರಾಕಿ ಅಣ್ಣ, ನಾವು ಎಲ್ಲರೂ ಸೇರಿ ತುಂಬ ಮಜಾ ಮಾಡಿದ್ವಿ. ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್. ಸೂರ್ಯಣ್ಣ, ಹಾಯ್ 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 ಹಾಯ್. ಫಸ್ಟ್ ಡೇ ಪೂರ KNC ರಿನಿವಲ್ ಮುಗಿಸ್ಕೊಂಡು ಬಂದ ತಕ್ಷಣ ಫುಲ್ ಟಯರ್ಡ್ ಆಗಿತ್ತು. ಟ್ರಾವೆಲಿಂಗ್ ಬೇರೆ 12 hours ಅಲ್ವಾ, ಸೊ ಹಾಗಾಗಿ ಕವಿ ಮನೆಗೆ ಆರಾಮ್ ರೆಸ್ಟ್ ಮಾಡಿದ್ವಿ. ಸಂಜೆ ಕವನ ಮತ್ತೆ ರಾಕಿ ಅಣ್ಣ ಕೂಡ ತುಮಕೂರಿಂದ ಬಂದರು ಕವಿ ಮನೆಗೆ. ಆರಾಮ್ ನಾವು ಮಜಾ ಮಸ್ತಿ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ರಾತ್ರಿ ಕಳೆದ್ವಿ. ಬೆಳಗ್ಗೆ ಎದ್ದು ತಕ್ಷಣನೇ ನಮಗೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಶಾಪಿಂಗು ಅದು ಇದು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆದರೆ ಫೈನಲಿ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಸೂರ್ಯನ ಕರ್ಕೊಂಡ್ಬಂದರು. ನಾವು ಹೋಗೋವರೆಗೂ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಪ್ಲೇಸ್ ಅಂತ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ನಾನು, ಕವಿ, ಕವನ ಪೂರ ಅಣ್ಣನ ರೇಗಿಸ್ತಾ ಇದ್ವಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ, ಲಾಂಗ್ ಡ್ರೈವಾ, ಹಾಗೆ ಹೀಗೆ ಅಂತೆಲ್ಲ ಹರಟೆ ಹೊಡ್ಕೊಂಡು ಅಟ್ ಲಾಸ್ಟ್ ಇಷ್ಟು ಬ್ಯೂಟಿಫುಲ್ ಆಗಿರೋ ಪ್ಲೇಸಿಗೆ ಸೂರ್ಯಣ್ಣ ಕರ್ಕೊಂಬಂದರು. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ತುಂಬ ಮೆಮೊರೇಬಲ್ ಆಯಿತು. ನಾವಂತೂ ಸಂಜೆ ತನಕ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಮಗೆ ಪ್ಲ್ಯಾನೇ ಇರಲಿಲ್ಲ. ಬ್ಯಾಂಗ್ಳೂರಿಂದ ಬರೀ 65 kilometer ಅಷ್ಟೇ. ಕನ್ವ ರಿಸರ್ವಾಯರ್ ಅಂತ ತುಂಬ ಬ್ಯೂಟಿಫುಲ್ ಆಗಿದೆ. ನೇಚರ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ವಾಟರ್ ಗೇಮ್ಸ್ ಎಲ್ಲ ಇತ್ತು. ನಾವು ಕೂಡ ಬೋಟ್ ರೈಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಸ್ಪೀಡ್ ಬೋಟು. ಯಾರೆಲ್ಲ ಬೆಂಗಳೂರಲ್ಲಿ ಇದ್ದೀರಿ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ ಈ ಪ್ಲೇಸ್, ಖಂಡಿತ ಪ್ಲೇಸ್ನ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ಜಾಸ್ತಿ ಜನನೂ ಇರಲ್ಲ. ನಾವು ಈವ್ನಿಂಗ್ ಹೋಗಿದ್ದು, ತುಂಬ ಬ್ಯೂಟಿಫುಲ್ ಆಗಿರೋ ವ್ಯೂ ನೋಡಿದ್ವಿ. ಯುಕ್ತ ಮಾತ್ರ ಸಖತ್ ಎಂಜಾಯ್ ಮಾಡ್ತಿದ್ಲು. ಹೊಸ ಪ್ಲೇಸು ಏನಿದು ಅಂತೆಲ್ಲ. ಬ್ಯಾಂಗ್ಳೂರಿಯನ್ಸ್ ಯಾರ್ಯಾರು ಇದ್ದೀರಿ, ವೀಕೆಂಡಲ್ಲಿ ಸುಸ್ತಾಗಿರುತ್ತೆ ವರ್ಕ್ ಮಾಡಿ ಎಲ್ಲ, ಆರಾಮ್ಸೆ ಹೋಗಿ ಒಂದೊಳ್ಳೆ ಪ್ಲೇಸ್ನ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿರುವಂಥ ವ್ಯೂ ಆ್ಯಂಡ್ ಒಳ್ಳೆ ವಾಟರ್ ಗೇಮ್ಸ್ ಇದ್ದಾವೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕಿದಾಗ ತುಂಬ ಚೆನ್ನಾಗಿ ಕೇಳ್ತಾ ಇದ್ರು, ಎಲ್ಲಿ ಮುನ್ನಾರ್ ಹೋಗಿದ್ದೀರಾ, ಎಲ್ಲಿ ಹೋಗಿದ್ದೀರಿ ಅಂತ. ಅಷ್ಟು ಚೆನ್ನಾಗಿದೆ ವ್ಯೂ, ಅಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಫ್ಯಾಮಿಲಿ ಜೊತೆಗೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನನಗೆ ನೀರು ಕಂಡ್ರೆ ತುಂಬ ಭಯ. ನನಗೆ ವಾಟರ್ ಗೇಮ್ಸ್ ಅಂತೆಲ್ಲ ತುಂಬ ದೂರ ಇರ್ತೀನಿ ನಾನು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದು ಫ್ಯಾಮಿಲಿ ಜೊತೆ ಹೋಗಿದ್ವಿ. ಯುಕ್ತಂಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದೆಲ್ಲ. ತುಂಬ ಎಂಜಾಯ್ ಮಾಡಿದ್ಲು ಅವಳಂತೂ. ಫಸ್ಟ್ ನನಗೂ ಸ್ಪೀಡ್ ಬೋಟಲ್ಲಿ ಹೋಗೋಕ್ಕೆ ಸ್ವಲ್ಪ ಭಯ ಇತ್ತು. ಬಟ್ ಆದರೆ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಲ್ಲ ಗ್ರೂಪಲ್ಲೂ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಕೊಡುವಂಥ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾರೆ. ಸೂರ್ಯಣ್ಣ ಮಾತ್ರ ಸಖತ್ ಎಂಟರ್ಟೈನ್ ಮಾಡ್ತಿದ್ರು. ಆವಾಗ ನಮ್ಮ ಗ್ರೂಪಲ್ಲಿ ನಮ್ಮ ಛಾಯನ್ನ ತುಂಬ ಮಿಸ್ ಮಾಡಿಕೊಂಡೆ. ಅವಳು ಇದ್ದಿದ್ರು ಅಷ್ಟೇ ಜಾಲಿಯಾಗಿರ್ತಿತ್ತು.
ಒಂದ್ಸರಿ ಜರ್ಕ್ ಕೊಟ್ರು ಹೆಂಗೆ ಅಂದ್ರೆ ಸ್ಪೀಡ್ ಕೊಟ್ಟು ಆರಾಮ್ಸೆ ಒಂದ್ ಕಡೆ ಹೋಗ್ತಿತ್ತು. ಒಂದ್ಸರಿ ಸ್ಲೈಡ್ ಮಾಡಿದ್ರಪ್ಪ, ಯಪ್ಪ ಎಂತ ಎಕ್ಸ್ಪೀರಿಯನ್ಸ್ ಅಂದರೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಪ್ರತಿಯೊಬ್ಬರು ಕೂಡ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಮಸ್ತ್ ಮಜಾ ಮಾಡಿದ್ವಿ ಎಲ್ರೂ. ಯುಕ್ತಂಗೆ ಅದು ಸೇಫ್ಟಿ ಏನು ಬೆಲ್ಟ್ ಹಾಕಿರ್ತಾರಲ್ಲ ಅದು ಸ್ವಲ್ಪ ಅವಳಿಗೆ ಡಿಸ್ಕಂಫರ್ಟ್ ಅನ್ನಿಸ್ತು. ಆಮೇಲೆ ಫೈನಲಿ ಅದನ್ನು ತೆಗೆದುಬಿಟ್ಟು ನಾನು ಅವಳನ್ನ ಹಗ್ ಮಾಡಿಕೊಂಡು ಬಿಗ್ಗೆ ಹಿಡ್ಕೊಂಡು ಕೂತಿದ್ದೆ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಆ್ಯಕ್ಚುಲಿ ನಮಗೆ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ, ಇಲ್ಲಾಂದರೆ ಒನ್ ಸೈಡ್ ಸ್ಲೈಡ್ ಮಾಡ್ತಾಯಿದ್ರು ಅದನ್ನು ಬೋಟ್ನ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಐ ಹೋಪ್ ನೀವು ಕೂಡ ಹೋಗ್ತೀರಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರಿ ಅಂದ್ಕೊತೀನಿ. ಇದೇ ಥರ ಬ್ಯೂಟಿಫುಲ್ ಪ್ಲೇಸಸ್ ಎಲ್ಲೇ ಹೋದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಹಾಗೆ ಕನ್ವ ರಿಸರ್ವಾಯರಿಂದ ಬರುವಾಗ ಎಷ್ಟು ಒಳ್ಳೆ ಬ್ಯೂಟಿಫುಲ್ ಮ್ಯೂಸಿಕ್ ಕೇಳಿಕೊಂಡು ಎಂಜಾಯ್ ಮಾಡ್ಕೊಳ್ತಾ ಬಂದ್ವಿ ನಾವು. ಆ್ಯಕ್ಚುಲಿ ಯುಕ್ತಂಗೆ ಈ ಸಾಂಗ್ ಅಂದರೆ ತುಂಬ ಇಷ್ಟ. ಎಲ್ಲೇ ಈ ಸಾಂಗ್ ಕೇಳಿದ್ರೆ ಸಾಕು ಸ್ಟೆಪ್ ಹಾಕ್ತಾಳೆ. ಅದಕ್ಕೋಸ್ಕರ ಈ ಸಾಂಗ್ನೇ ಪ್ಲೇ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದೀವಿ ನಾವಂತೂ. ಒಂದಿಷ್ಟು ನಗು, ನಮ್ಮನ್ನು ಪ್ರೀತಿಸೋ ಅಂಥ ಜೀವಗಳು ನಮ್ಮ ಜೊತೆಗಿದ್ರೆ ಇನ್ನೇನು ಬೇಕು ಹೇಳಿ. ನನ್ನ ಜೀವನದ ಮುದ್ದಾದ ಕ್ಷಣಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಟಾಟಾ ಬಾಯ್.